ಯಾರಿಗೆ ಯಾವ ರೂಪದಲ್ಲಿ ಶಿಕ್ಷೆ ಕೊಡ್ತಾನೆ ಗೊತ್ತಿಲ್ಲ. ಕುಡಿಯೋದಕ್ಕೆ ಒಂದು ಲೋಟ ನೀರಿಲ್ಲದೆ ತಪ್ಪಿಸೋ ಜೀವಗಳ ಮಧ್ಯೆ ಇಲ್ಲೊಬ್ಬ ಬಾಲಕ ಹುಟ್ಟಿದಾಗಿನಿಂದ ಬೆಂಕಿಯಂತೆ ಉರಿಯುವ ತನ್ನ ದೇಹವನ್ನ ತಣ್ಣಗಾಗಿಸೋದಕ್ಕೆ ದಿನದ 24 ಗಂಟೆಯೂ ಕೆರೆಯ ನೀರಲ್ಲೇ ಕಾಲ ಕಳೀತಾ ಇದ್ದ. ಅದು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬೆಲ್ದಂಗಾ ಅನ್ನೋ ಪುಟ್ಟ ಗ್ರಾಮ. ಅಲ್ಲಿನ ಇಕ್ಬಾಲ್ ಅನ್ನೋ ಹದಿಹರೆಯದ ಬಾಲಕನಿಗೆ ಬಂದೊದಗಿದ ಕಾಯಿಲೆ ಸಾಮಾನ್ಯದಲ್ಲ. ನೀರಿನಿಂದ ಆಚೆ ಕಾಲಿಟ್ರೆ ಸಾಕು ಇಡೀ ದೇಹಕ್ಕೆ ಬೆಂಕಿ ಬಿದ್ದಂತೆ ತೀವ್ರ ಉರಿ, ಸಾವಿರಾರು ಸೂಜಿಗಳನ್ನು ಒಟ್ಟಿಗೆ ಚುಚ್ಚಿದಂತಹ ಅಸಹ್ಯಕರ ನೋವು. ಈ ನರಕ ಯಾತನೆಯನ್ನ ತಡೆಯೋದಕ್ಕಾಗದೆ ಆತ ಹಗಲು ರಾತ್ರಿ ಎನ್ನದೆ ಕೆರೆಯ ತಣ್ಣನೆಯ ನೀರಿನಲ್ಲೇ ಮುಳುಗಿರ್ತಾ ಇದ್ದ. ಆತನಿಗೆ ಕೆರೆಗೆ ನೀರೇ ಮನೆಯಾಗಿತ್ತು. ಆ ನೀರಿನಲ್ಲೇ ಕುಳಿತು ತಿಂಡಿ ತಿನ್ನುವ, ಊಟ ಮಾಡುವ ದೃಶ್ಯಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿದ್ವು. ದೇವ್ರೇ, ನಮಗ್ಯಾಕೆ ಈ ಶಿಕ್ಷೆ ಎಂದು ಆತನ ಬಡ ಪೋಷಕರು ಕಣ್ಣೀರಿಡದ ದಿನವಿಲ್ಲ. ಚಿಕಿತ್ಸೆ ಕೊಡಿಸೋಣ ಅಂದ್ರೆ ಕೈಯಲ್ಲಿ ಕಾಸಿಲ್ಲ. ಇದ್ದ ಬದ್ದ ಹಣವನ್ನೆಲ್ಲ ಆಸ್ಪತ್ರೆಗೆ ಸುರಿದ್ರೂ ಮಗನ ರೋಗ ಮಾತ್ರ ವಾಸಿಯಾಗಲಿಲ್ಲ. ಇತ್ತ ದಿನವಿಡೀ ನೀರಿನಲ್ಲೇ ಇರೋದ್ರಿಂದ ಬಾಲಕನ ಚರ್ಮ ಬೆಳಚಿಕೊಂಡು ಸಂಪೂರ್ಣ ದುರ್ಬಲಗೊಂಡು ಸೋಂಕಿನ ಅಪಾಯ ಹೆಚ್ಚುತ್ತಾ ಇತ್ತು. ನರಕ ಯಾತನೆ ಅನುಭವಿಸ್ತಾ ಇದ್ದ ಮಗನನ್ನ ನೋಡಿ ತಂದೆ ತಾಯಿ ನೆರವಿಗಾಗಿ ಕೈಯೊಡ್ಡಿ ಅಳ್ತಾ ಇದ್ರು. ಆದರೆ ಕತ್ತಲ ಹಾದಿಯ ಕೊನೆಯಲ್ಲಿ ಒಂದು ಪುಟ್ಟ ಬೆಳಕು ಮೂಡಿತು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಇಕ್ಬಾಲ್ನ ಈ ದಯನೀಯ ಸ್ಥಿತಿಯ ವಿಡಿಯೋ ಕೋಟಿ ಕೋಟಿ ಜನರ ಹೃದಯ ತಟ್ಟಿತು. ಆ ವಿಡಿಯೋ ಕೊನೆಗೆ ತಲುಪಿದ್ದು ರಿಲಯನ್ಸ್ ಇಂಡಸ್ಟ್ರೀಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ, ಪ್ರಾಣಿ ಪಕ್ಷಿಗಳ ಪ್ರೇಮಿ ಅನಂತ್ ಅಂಬಾನಿ ಅವರ ಕಣ್ಣಿಗೆ. ಬಾಲಕ ಅನುಭವಿಸ್ತಾ ಇದ್ದ ನೋವನ್ನ ಕಂಡ ಅನಂತ್ ಅಂಬಾನಿ ಅವರ ಮನಸ್ಸು ಮರುಗಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅವರು ಆ ಬಡ ಕುಟುಂಬದ ಪಾಲಿಗೆ ದೇವದೂತನಂತೆ ಧಾವಿಸಿದ್ರು. ಸಮಯ ವ್ಯರ್ಥ ಮಾಡದೆ ಮುಂಬೈನಿಂದ ವಿಶೇಷ ವೈದ್ಯರ ತಂಡದೊಂದಿಗೆ ಏರ್ಲಿಫ್ಟ್ ವಿಮಾನವನ್ನ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಿಕೊಟ್ರು. ಕೆರೆಯ ನೀರಿನಲ್ಲೇ ಬದುಕ್ತಾ ಇದ್ದ ಇಕ್ಬಾಲ್ನನ್ನ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಮುಂಬೈಗೆ ಕರೆತರಲಾಯಿತು. ಇಂದು ಇಕ್ಬಾಲ್ ಮುಂಬೈನ ಪ್ರತಿಷ್ಠಿತ ಸರ್ ಎಚ್.ಎನ್. ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಯಲ್ಲಿದ್ದಾನೆ. ಆತನ ರೋಗ ಪತ್ತೆಗೆ ಅಗತ್ಯ ಇರೋ ಎಲ್ಲ ರೋಗ ನಿರ್ಣಯ ಪರೀಕ್ಷೆಗಳು ಹಾಗೂ ಸುದೀರ್ಘ ಅವಧಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ತಾವೇ ಭರಿಸೋದಾಗಿ ಅನಂತ್ ಅಂಬಾನಿ ಅಭಯ ನೀಡಿದ್ದಾರೆ. ವಿಜ್ಞಾನ, ವೈದ್ಯಕೀಯ ತಂತ್ರಜ್ಞಾನ ಮತ್ತು ಅಂಬಾನಿ ಅವರ ಮಾನವೀಯತೆಯ ಮಹಾಸ್ಪಂದನೆ ಇವೆಲ್ಲವೂ ಸೇರಿ ಇಂದು ಆ ಬಡ ಬಾಲಕನಿಗೆ ಹೊಸ ಜೀವನದ ಭರವಸೆ ನೀಡಿವೆ. ಕೆರೆಯ ನೀರನ್ನೇ ಆಸರೆ ಮಾಡಿಕೊಂಡಿದ್ದ ಇಕ್ಬಾಲ್ ಶೀಘ್ರದಲ್ಲೇ ಗುಣಮುಖನಾಗಿ ಸಾಮಾನ್ಯ ಮಗುವಿನಂತೆ ನೆಲದ ಮೇಲೆ ನಗುನಗುತ್ತಾ ಓಡಾಡಲಿ ಅನ್ನೋದು ಪ್ರತಿಯೊಬ್ಬರ ಆಶಯ ಮತ್ತು ಪ್ರಾರ್ಥನೆ.